ಜೈಲಿನಲ್ಲಿ ಉಗ್ರರು ಅತ್ಯಾಚಾರಿಗಳು ತಮಗೆ ಬೇಕಾದಂತ ವ್ಯವಸ್ಥೆಯನ್ನು ಪಡ್ಕೊಂಡು ಹಾಯಾಗಿದ್ದಾರೆ. ಈ ವಿಚಾರ ಬೆಳಕಿಗೆ ಬಂದ ಬೆನ್ನಿಗೆ ವಿಡಿಯೋ ವೈರಲ್ ಯಾರು ಮಾಡಿದ್ರು ಅನ್ನೋದನ್ನು ಕೆದಕೋದಕ್ಕೆ ಸಿಸಿಬಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಧನ್ವೀರನ್ನು ವಿಚಾರಣೆಗೊಳಪಡಿಸಿರೋ ಬಗ್ಗೆ ನಾವು ಮಾಹಿತಿಯನ್ನು ಈಗಾಗಲೇ ಕೊಟ್ಟಿವಿ. ಇನ್ನು ಸಿಸಿಬಿ ಅಧಿಕಾರಿಗಳು ವಿಡಿಯೋದ ಮೂಲ ಹುಡುಕೋದಕ್ಕೆ ಹೊರಟಿದ್ದಾರೆ. ಆದರೆ ಈ ಅಕ್ರಮದ ಮೂಲ ಹುಡುಕಬೇಕಲ್ಲ, ಆ ಕೆಲಸ ಮಾಡಲ್ವಾ ಅಂತ ಪ್ರಶ್ನೆ. ಪರಪ್ಪನ ಅಗ್ರಹಾರದ ಅಕ್ರಮಗಳು ಬಯಲಿಗೆ ಬಂದಿದ್ದೇ ತಪ್ಪಾಯ್ತಾ? ಹಾಗಿದ್ರೆ ಜೈಲಾಧಿಕಾರಿಗಳ ದುಡ್ಡಿನ ದಾಹದ ಬಗ್ಗೆ ತನಿಖೆ ಆಗಬೇಕಿತ್ತು. ಆದ್ಯತೆ ಅದು, ಇದಲ್ಲ. ಯಾವುದು ಆದ್ಯತೆ, ಯಾವುದು ಪ್ರಯಾರಿಟಿ? ಅದಾಗಬೇಕಿತ್ತು. ಅಕ್ರಮದ ಬಗ್ಗೆ ತನಿಖೆ ಆಗಬೇಕಿತ್ತು. ಅದನ್ನ ಬಿಟ್ಟು ವಿಡಿಯೋ ಯಾರು ವೈರಲ್ ಮಾಡಿದ್ರು, ಯಾರು ಯಾರಿಗೆ ಕಳಿಸಿದ್ರು, ಯಾರು ವಿಡಿಯೋ ಶೂಟ್ ಮಾಡಿದ್ರು, ಇದನ್ನು ಕೆದಕ್ತಾ ಇದ್ದಾರೆ. ಅಂದ್ರೆ ತಮ್ಮ ಹುಳುಕುಗಳನ್ನ ಯಾರು ಬಾಹ್ಯ ಜಗತ್ತಿಗೆ ತಂದ್ರೋ ಅವ್ರು ಯಾರು ಅಂತ ಹುಡುಕ್ತಾ ಇದ್ದಾರೆ. ಅವ್ರು ಯಾರು ಅಂತ, ವೈರಲ್ ಮಾಡಿದ್ಯಾರು ಅಂತ ಹುಡುಕ್ತಾ ಇದ್ದಾರೆ. ಅದು ಬಿಟ್ಟು ಜೈಲಿಗೆ ಮೊಬೈಲ್ ಹೆಂಗೆ ಹೋಯ್ತು, ದುಡ್ಡು ತಗೊಂಡು ವ್ಯವಸ್ಥೆ ಮಾಡಿಕೊಟ್ಟವ್ರು ಯಾರು, ಭಯೋತ್ಪಾದಕರ ಕೈಯಲ್ಲಿ ಸ್ಮಾರ್ಟ್ಫೋನ್ ಕೊಟ್ಟವ್ರು ಯಾರು, ಇದನ್ನು ಹುಡುಕ್ತಾ ಇಲ್ಲ. ಇದನ್ನು ವಿಪರ್ಯಾಸ ಅಂತ ಕರಿಬೇಕಿದನ್ನು. ಅಂದ್ರೆ ತಮ್ಮ ಹುಳುಕು, ತಮ್ಮ ಬಂಡವಾಳ ಬಯಲಾಯಿತು ಅಂತಾದಾಗ ಅದನ್ನು ಮಾಡಿದ್ಯಾರು ಅಂತ ಹುಡುಕ್ತಿದ್ದಾರೆ. ತರ ವಿಚಿತ್ರ ಲೆಕ್ಕಾಚಾರಗಳಿದೆಲ್ಲ. ಮೊನ್ನೆ ಸಮರ್ಥನೆ ಕೊಟ್ಕೊಂಡು ಬಂದ್ರು, ಅದು ಈಗಿನದ್ದಲ್ಲ ವಿಡಿಯೋ, ಹಳೆ ವಿಡಿಯೋ ಅಂತ ಕತೆ ಹೇಳೋ ಕೆಲಸಗಳಾಯ್ತು. ಇಲ್ಲ, ವಿಡಿಯೋ ಹೊಸದು ಅಂತ ಗೊತ್ತಾದಾಗ ವಿಡಿಯೋ ಮಾಡಿದ್ಯಾರು ಅಂತ ಹುಡುಕ್ತಾ ಇದ್ದಾರೆ. ಜೈಲಿನ ಅಧಿಕಾರಿಗಳ ಕರ್ತವ್ಯ ನಿಷ್ಠೆ ಏನು ಅನ್ನೋದು ಈ ವಿಡಿಯೋ ಮುಖಾಂತರ ಗೊತ್ತಾಗಿದೆ. ಎಂಜಲು ಕಾಸು ಕೊಟ್ರೆ, ದುಡ್ಡು ಬಿಚ್ಚಿದ್ರೆ ಎಂಥ ವ್ಯವಸ್ಥೆ ಆದರೂ ಮಾಡಿಕೊಡ್ತಾರೆ, ಎಂಥವರಿಗಾದರೂ ಕೂಡ. 18 ಕೇಸ್ ಇರುವಂತ ವ್ಯಕ್ತಿ, ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿದ್ದವನು, ಕನ್ವಿಕ್ಟೆಡ್ ಕ್ರಿಮಿನಲ್ ಉಮೇಶ್ ರೆಡ್ಡಿ ಅಂತವನಿಗೆ ಬೇಕಾದ ವ್ಯವಸ್ಥೆ ಮಾಡಿಕೊಡ್ತಾರೆ. ಆತನಿಗೆ ಗಲ್ಲು ಶಿಕ್ಷೆ ಆಗಿತ್ತು, ಅಂತವನಿಗೆ ಬೇಕಾದ ವ್ಯವಸ್ಥೆ ಮಾಡಿಕೊಡ್ತಾರೆ. ದೇಶ ವಿರೋಧಿ ಕೃತ್ಯ ಎಸಗಿದಂತ ಶಕೀಲ್ ಮನ್ನನ್ ಅಂತವನಿಗೆ ಕೈಯಲ್ಲಿ ಮೊಬೈಲ್ ಕೊಡ್ತಾರೆ. ಈಗ ಇವರು ತನಿಖೆ ಯಾವ್ದು ಮಾಡ್ತಾ ಇರೋದು ಅಂತಂದ್ರೆ, ಯಾರು ವಿಡಿಯೋ ವೈರಲ್ ಮಾಡಿದ್ರು, ಯಾರ ಕಡೆಯಿಂದ ವಿಡಿಯೋ ರಿಲೀಸ್ ಆಯಿತು, ಇದನ್ನ ಹುಡುಕುವಂತ ಕೆಲಸಗಳಾಗ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಮೋಸ್ಟ್ ವಾಂಟೆಡ್ ಉಗ್ರರಿಗೆ ರಾಜಾತಿಥ್ಯ ಸಿಕ್ಕಂತ ಕೇಸಿಗೆ ಸಂಬಂಧಿಸಿದಂತೆ ರಾಜ್ಯ ಕಾರಾಗೃಹ ಇಲಾಖೆಗೆ ಎನ್ಐಎ ಕಡೆಯಿಂದ ಒಂದು ಪತ್ರ ಬಂದಿದೆ. ರಾಷ್ಟ್ರೀಯ ಭದ್ರತೆಗೆ ಅಪಾಯ ಅಂತ ಆತಂಕ ವ್ಯಕ್ತಪಡಿಸಿದೆ ಎನ್ಐಎ, ರಾಷ್ಟ್ರೀಯ ತನಿಖಾ ದಳ. ಅಪಾಯಕಾರಿ ಉಗ್ರರಿಗೆ ಜೈಲಲ್ಲಿ ಮೊಬೈಲ್ ವ್ಯವಸ್ಥೆ ಮಾಡಲಾಗಿದೆ. ಕೇಸುಗಳು ವಿಚಾರಣೆ ಹಂತದಲ್ಲಿರುವಾಗ ಉಗ್ರರ ಕೈಗೆ ಮೊಬೈಲ್ ಪೂರೈಕೆಯಾಗಿದೆ. ಅಧಿಕಾರಿಗಳ ವಿರುದ್ಧ ಕೇಸು ದಾಖಲಿಸುವ ಎಚ್ಚರಿಕೆಯನ್ನು ಎನ್ಐಎ ಕೊಟ್ಟಿದೆ. ಯಾಕಂತಂದ್ರೆ ಅಲ್ಲಿ ಶಕೀಲ್ ಮನ್ನನನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಬಂದಿದ್ದು ಎನ್ಐಎ. ದೇಶದ ಆಂತರಿಕ ಭದ್ರತೆಗೆ ಧಕ್ಕೆ, ಭಯೋತ್ಪಾದನಾ ಚಟುವಟಿಕೆ, ಈ ಆರೋಪದ ಮೇಲೆ ಆತನನ್ನು ಅರೆಸ್ಟ್ ಮಾಡಿ ಎಳ್ಕೊಂಡು ಬಂದು ಜೈಲಿಗೆ ಹಾಕಿದ್ರೆ ಎನ್ಐಎ ಅಧಿಕಾರಿಗಳು, ಆತನ ಕೈಗೆ ಮೊಬೈಲ್ ಕೊಡೋ ಕೆಲಸವನ್ನು ಜೈಲಿನ ಅಧಿಕಾರಿಗಳು ಮಾಡ್ತಾರೆ. ಎನ್ಐಎಯ ಪರಿಶ್ರಮ ಇದೆಯಲ್ಲ, ಭಯೋತ್ಪಾದಕರನ್ನ ಹಿಡಿಯೋದಕ್ಕೆ ಹಾಕಿದಂತ ಪರಿಶ್ರಮ, ಅದನ್ನು ನೀರಲ್ಲಿ ಹೋಮ ಮಾಡಿದ್ದಾರೆ ಕರ್ನಾಟಕದ ಜೈಲಿನ ಅಧಿಕಾರಿಗಳು. ಕಷ್ಟಪಟ್ಟು ಒಬ್ಬ ಉಗ್ರಗಾಮಿಯನ್ನ ಹಿಡ್ಕೊಂಡು ಬಂದ್ರೆ ಆತನ ಕೈಯಲ್ಲಿ ಮೊಬೈಲ್ ಕೊಡ್ತಾರೆ. ನೀನು ಬೇಕಾದವ್ರ ಜೊತೆಗೆ ಮಾತನಾಡ್ಕೊಂಡಿರಪ್ಪ ಅಂತ ಮೊಬೈಲ್ ಕೊಡ್ತಾರೆ. ಇದು ನಮ್ಮ ಜೈಲಿನ ವ್ಯವಸ್ಥೆ. ಎನ್ಐಎ ಅಧಿಕಾರಿಗಳು ಆತನನ್ನ ಸೌದಿ ಅರೇಬಿಯಾದಿಂದ ಗಡಿಪಾರು ಮಾಡಿಸಿ ಶಕೀಲ್ ಮನ್ನನನ್ನ ಅರೆಸ್ಟ್ ಮಾಡಿ ಆತನನ್ನ ವಿಚಾರಣೆಗೊಳಪಡಿಸಿ ನಂತರ ಜೈಲಿಗೆ ಕಳಿಸ್ತಾರೆ. ಕೋರ್ಟ್ ಸೂಚನೆಯ ಮೇರೆಗೆ ಆತನಿಗೆ ಜುಡಿಷಿಯಲ್ ಕಸ್ಟಡಿ ಆಗುತ್ತೆ, ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸ್ತಾರೆ. ನ್ಯಾಯಾಂಗ ಬಂಧನಕ್ಕೆ ಹೋದವನು ಜೈಲಿನಲ್ಲಿ ತನಗೆ ಬೇಕಾದಂತ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಪಡ್ಕೊಳ್ತಾನೆ. ಎನ್ಐಎ ಅಧಿಕಾರಿಗಳ ಪರಿಶ್ರಮ ಏನಾಯ್ತು ಹಂಗಿದ್ರೆ? ಇದು ಬೇಸಿಕ್ ಆದಂತ ಪ್ರಶ್ನೆ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನ ಅಕ್ರಮವನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆಯಂತೆ. ಕಾರಾಗೃಹ ಅಧಿಕಾರಿಗಳ ಜೊತೆಗೆ ಗೃಹ ಸಚಿವರು ಸಭೆ ಮಾಡ್ತಾ ಇದ್ದಾರೆ. ಜೈಲು ಅಕ್ರಮಗಳ ಫೋಟೋ ತೋರಿಸಿ ಸಭೆಯಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಧಿಕಾರಿಗಳನ್ನು. ಇನ್ನು ಅವರು ಸಮರ್ಥನೆ ಕೊಡೋದಕ್ಕೆ ಬಂದಾಗ, ನೀವು ಹೇಳೋ ಕಥೆಯನ್ನ, ನೀವು ಹೇಳೋ ಮಾತನ್ನ ನಾನು ಒಪ್ಪಲ್ಲ, ನೀವು ಕೊಡೋ ಅಂಕಿಅಂಶವನ್ನ ನೋಡೋದಕ್ಕೆ ನಾನು ಬಂದಿಲ್ಲ, ಪ್ರತಿ ಸಲ ಹಳೆ ವಿಡಿಯೋ ಅಂತ ನೀವೆಲ್ಲ ಸಬೂಬು ಹೇಳ್ತೀರಿ, ರಾಷ್ಟ್ರ ಮಟ್ಟದಲ್ಲಿ ಇಲಾಖೆಯ ಗೌರವ ಕಳೆದಿದ್ದೀರಿ ಅಂತ ಪರಮೇಶ್ವರ್ ಸಿಟ್ಟಾಗಿದ್ದಾರೆ. ನೀವು ಹೇಳಿದ್ದನ್ನು ಕೇಳೋದಕ್ಕೆ ಬಂದಿಲ್ಲ ನಾನಿಲ್ಲಿ. ಜೈಲಿನ ಒಳಗೆ ಮೊಬೈಲ್ ಹೋಗಿದ್ದು ಹೇಗೆ, ಮದ್ಯ, ಪೆನ್ ಕ್ಯಾಮೆರಾ ಹೇಗೆ ಹೋಯಿತು ಅಂತ ಗೃಹ ಸಚಿವರು ಪ್ರಶ್ನೆ ಕೇಳಿದ್ದಾರೆ. ಗೃಹ ಸಚಿವರ ತರಾಟೆಗೆ ಜೈಲಾಧಿಕಾರಿಗಳು ಮೌನ ಶರಣಾಗಿದ್ದಾರೆ.
ನಾವು ಎಷ್ಟು ಜನ ಹೋಮ್ ಮಿನಿಸ್ಟರ್ಗಳನ್ನು ನೋಡಿಲ್ಲ ಅನ್ನೋ ಮನಸ್ಥಿತಿ ಇರಬೇಕು ಅವರಿಗೆ. ಯಾಕಂತಂದ್ರೆ ಇದು ಮೊದಲೂ ಅಲ್ಲ, ಇದು ಕೊನೆಯದ್ದು ಅಂತ ನಾನು ಭಾವಿಸಲ್ಲ. ಕೊನೆಯದ್ದು ಆಗಿರಲ್ಲ, ಇದು ಮೊದಲೂ ಅಲ್ಲ. ಇದು ಈ ಹಿಂದೆನೂ ಇದೇ ರೀತಿ ಆಗಿದೆ. ಆಗಿದ್ದಂಥ ಹೋಮ್ ಮಿನಿಸ್ಟ್ರು ಇದೇ ರೀತಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇದೇ ರೀತಿ ಜೈಲಿನ ಅಧಿಕಾರಿಗಳು ತಲೆ ಆಡಿಸಿ, ಇಲ್ಲ ಸರ್ ನೆಕ್ಸ್ಟ್ ಎಲ್ಲ ಸರಿ ಹೋಗುತ್ತೆ ಅಂತ ಕತೆ ಹೇಳ್ಕೊಂಡು ಬಂದಿದ್ದಾರೆ. ತಲೆ ಆಡಿಸಿದ್ದಾರೆ, ಮತ್ತದೇ ಕತೆ, ಮತ್ತದೇ ರಿಪೀಟು. ಹಿಂದೆ ಆರಗ ಜ್ಞಾನೇಂದ್ರ ಅವರು ಹೋಮ್ ಮಿನಿಸ್ಟರ್ ಆಗಿದ್ದಾಗಲೂ ಕೂಡ ಇದೇ ಕಥೆಯಾಗಿತ್ತು. ಶಿವಮೊಗ್ಗದ ಹರ್ಷ ಕೊಲೆ ಕೇಸ್ನ ಆರೋಪಿಗಳು ಅಲ್ಲಿ ಇದೇ ರೀತಿ ವ್ಯವಸ್ಥೆ ಪಡ್ಕೊಂಡು ಹಾಯಾಗಿದ್ರು. ನಂತರ ಹೋಮ್ ಮಿನಿಸ್ಟರ್ಗಳು ಚೇಂಜ್ ಆದ್ರು, ಸರ್ಕಾರ ಚೇಂಜ್ ಆಯಿತು, ಪರಿಸ್ಥಿತಿ ಏನು ಚೇಂಜ್ ಆಗಲಿಲ್ಲ. ಜೈಲು ಹಂಗೇ ರೆಸಾರ್ಟ್ ಆಗಿದೆ. ಜೈಲಿನಲ್ಲಿ ಬೇಕಾದಂಥ ವ್ಯವಸ್ಥೆಯನ್ನು ಒಬ್ಬ ಕೈದಿಗೆ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಆತನ ಕೈಯಲ್ಲಿ ದುಡ್ಡಿರಬೇಕಷ್ಟೇ. ದುಡ್ಡೊಂದಿದೆ ಅಂತಾದ್ರೆ ಜಿ ಹುಸೂರ್ ಅಂತ ಹೇಳ್ತಾ ವ್ಯವಸ್ಥೆ ಮಾಡಿಕೊಡೋದಕ್ಕೆ ಅಲ್ಲಿ ಎಂಜಲು ಕಾಸಿಗೆ ಆಸೆ ಪಡುವಂತ ಜೈಲಿನ ಅಧಿಕಾರಿಗಳಿದ್ದಾರೆ. ಅವನು ಎಂಥವನೇ ಇರಲಿ, ಅವನು ಭಯೋತ್ಪಾದಕನಿರಲಿ, ಅತ್ಯಾಚಾರಿ ಇರಲಿ, ಫ್ರಾಡ್ ಇರಲಿ, ಒಂದು 20 ಮರ್ಡರ್ ಮಾಡಿ ಒಂದು ಜೈಲಿಗೆ ಸೇರಿರಲಿ, ಅವನಿಗೆ ವ್ಯವಸ್ಥೆ ಮಾಡಿಕೊಡೋದಕ್ಕೆ ಜೈಲಿನ ಅಧಿಕಾರಿಗಳಿದ್ದಾರೆ. ದುಡ್ಡು ಕೊಟ್ಟರೆ ಆಯಿತು. ದುಡ್ಡು ಕೊಟ್ಟರೆ ಎಂಥ ವ್ಯವಸ್ಥೆಯೂ ಕೂಡ ಆಗುತ್ತೆ. ಈಗ ಹೋಮ್ ಮಿನಿಸ್ಟರ್ ಸಭೆ ಮಾಡ್ತಾರೆ. ಸಭೆಯಲ್ಲಿ ಜೈಲಿನ ಅಧಿಕಾರಿಗಳು ಹೇಳ್ತಾರೆ, ಹಳೇದು ಸರ್ ಅದು ವಿಡಿಯೋ, ಹಳೆ ವಿಡಿಯೋ ಅಂತಾದ್ರೆ ಆಗೇನು ಇವರು ಸತ್ತು ಹೋಗಿದ್ರಾ, ಅಥವಾ ಜೈಲಿಗೆ ರಜೆ ಕೊಡಲಾಗಿತ್ತ ಅಧಿಕಾರಿಗಳಿಗೆ, ಅಥವಾ ಜೈಲಿನ ಅಧಿಕಾರಿಗಳೆಲ್ಲ ಸಾಮೂಹಿಕವಾಗಿ ರಜೆ ಮೇಲೆ ಹೋಗಿದ್ರಾ, ಎಲ್ಲ ಉಗಾಂಡ ಸೂಡಾನಿಗೆಲ್ಲಾದರೂ ಹೋಗಿದ್ರೆ? ಇಲ್ಲ ತಾನೆ. ಜೈಲಿನ ವ್ಯವಸ್ಥೆ ಹಂಗೆ ಇತ್ತು, ಕೈದಿಗಳು ಹಂಗೆ ಇದ್ರು, ಕೈದಿಗಳು ತಮಗೆ ಬೇಕಾದಂಥ ವ್ಯವಸ್ಥೆಯನ್ನು ಪಡ್ಕೊಂಡಿದ್ರು. ಹಳೆಯದ್ದು ಅಂತಾನೆ ಅನ್ಕೊಳ್ಳೋಣ, ಆದರೆ ಹಳೇದಲ್ಲ ಅದು ವಿಡಿಯೋ, ಹಳೇದು ಅಂತಾನೆ ಅನ್ಕೊಳ್ಳೋಣ. ಸೊ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಮೀಟಿಂಗ್ ಅಲ್ಲಿ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಅಧಿಕಾರಿಗಳು ನೀವು ಹೇಳಿದ್ದನ್ನು ಕೇಳೋದಕ್ಕೆ ನಾವು ತಯಾರಿಲ್ಲ ಅಂತ ಹೇಳ್ತಿದ್ದಾರೆ. ಫೋಟೋಗಳನ್ನು ತೋರಿಸಿ ನೋಡ್ತಾ ಇದ್ದೀರಿ, ಇದೇ ಆ ಮೀಟಿಂಗ್ನ ಫೋಟೋ ನೀವು ನೋಡ್ತಾ ಇರೋದು. ಈ ಮೀಟಿಂಗ್ನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಗರಂ ಆಗಿದ್ದಾರೆ. ಗರಂ ಆಗಿ ಕೆಲ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಳೇದಾದ್ರೆ ಹಳೆ ಕಾಲದಲ್ಲಿ ಏನಾಗಿತ್ತು, ಆಗ ಯಾಕೆ ಈ ರೀತಿ ಆಯಿತು, ಇದನ್ನೆಲ್ಲ ಕೇಳಿದ್ದಾರೆ ಅವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.